ಮತ್ತು ನೋಡ್ಬೋದು ಬಾಸು ನೀವು ಇಲ್ಲಿ XP100 ಕಲರ್ ಹೆಂಗಿದೆ, XP95 ಕಲರ್ ಹೆಂಗಿದೆ, ನಾರ್ಮಲ್ ಪೆಟ್ರೋಲ್ದು ಕಲರ್ ಹೆಂಗಿದೆ ಅಂತ. XP95 ಟೈಮ್ ನಿಜ ತುಂಬಾ ಕಿಲ್ ಮಾಡ್ತಾ ಇದೆ. ಆಲ್ರೆಡಿ 40 ನಿಮಿಷ ವೆಯ್ಟ್ ಮಾಡಿದ್ದೀನಿ, ಇನ್ನೂ ಫ್ಲೆಕ್ಚರ್ ಆಗ್ತಾನೇ ಇದೆ. ಇದು ಅವಾಗವಾಗ ರೂಲ್ಸ್ಗಳು ಚೇಂಜ್ ಮಾಡ್ತಾನೆ ಇರ್ತಾರೆ, ನಾವೆಲ್ಲ ಹೆಂಗೆ ಬದುಕೋದು? ನಮಸ್ಕಾರ ಬಾಸು, ನಾವಿವತ್ತು ಯಾವ ಪೆಟ್ರೋಲ್ನಲ್ಲಿ ಎಷ್ಟು ಎಥನಾಲ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು ತಂದಿರೋದು ಇಂಡಿಯನ್ ಆಯಿಲಿಂದ ನಾರ್ಮಲ್ ಪೆಟ್ರೋಲು, XP95, XP100. ಸೊ ಈ ಮೂರಲ್ಲಿ ಯಾವ ಪೆಟ್ರೋಲಲ್ಲಿ ಎಷ್ಟು ಎಥನಾಲ್ ಇದೆ ಅಂತ ಚೆಕ್ ಮಾಡೋಣ. ಮತ್ತೇನು ಗೊತ್ತಾ, ಬಿಫೋರ್ 2023 ಮತ್ತು 24ಅಲ್ಲಿ E5 ಇತ್ತು, E10 ಇತ್ತು, ಬಟ್ ಇವಾಗ E20 ಮಾಡಿದ್ದಾರೆ. ಎಥನಾಲ್ನ ಫೈಂಡ್ ಔಟ್ ಮಾಡೋಕ್ಕೆ ನಾನು ತಂದಿರೋ ಎಕ್ವಿಪ್ಮೆಂಟ್ ಏನೇನು ಅಂದರೆ ಡಿಸ್ಟಿಲ್ ವಾಟರ್, ಫುಡ್ ಕಲರ್ ಮತ್ತು ಮೆಜರಿಂಗ್ ಟ್ಯೂಬ್. ಬೈ ದ ವೇ, ಡಿಸ್ಟಿಲ್ ವಾಟರ್ ಯಾಕೆ ಬೇಕಂದರೆ ಎಥನಾಲ್ನ ಫೈಂಡ್ ಔಟ್ ಮಾಡೋಕ್ಕೆ ವಾಟರ್ ಕಂಟೆಂಟ್ ಬೇಕು. ಸೊ ಹಾಗಾಗಿ ಈ ಡಿಸ್ಟಿಲ್ ವಾಟರ್ ಬೇಕು. ಮತ್ತು ಈ ಫುಡ್ ಕಲರ್ ಯಾಕೆ ಬೇಕಂದರೆ ಎಥನಾಲು ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಹಾಗಾಗಿ ಈ ಡಿಸ್ಟಿಲ್ ವಾಟರ್ ಜೊತೆ ಈ ಫುಡ್ ಕಲರ್ನ ಮಿಕ್ಸ್ ಮಾಡಿ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಈ ಫುಡ್ ಕಲರ್ನ ತಂದಿರೋದು. ನಾವು ಫಸ್ಟು ನಾರ್ಮಲ್ ಪೆಟ್ರೋಲ್ನ ಚೆಕ್ ಮಾಡೋಣ, ಬಿಕಾಸ್ ಅದನ್ನೇ ಜಾಸ್ತಿ ಯೂಸ್ ಮಾಡೋ ಜನರು. ಸೊ ಹಾಗಾಗಿ ಫಸ್ಟಿಗೆ ನಾವು ಈ ಡಿಸ್ಟಿಲ್ ವಾಟರ್ ಮತ್ತು ಈ ಫುಡ್ ಕಲರ್ನ 10 ml ಹಾಕೋಬೇಕು. ಮತ್ತು ಇಂಪಾರ್ಟೆಂಟ್ ವಿಷಯ ಏನಂದರೆ ಪೌಡರ್ ಫುಡ್ ಕಲರ್ ಎಲ್ಲೂ ಸಿಗ್ತಾ ಇಲ್ಲ. ಬ್ಯಾನ್ ಮಾಡಿರೋ ಕಾರಣದಿಂದ ನಾವು ಈ ಲಿಕ್ವಿಡ್ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ 10 ml ಡಿಸ್ಟಿಲ್ ವಾಟರ್ ಮತ್ತು ಫುಡ್ ಕಲರ್ನ ಮಿಕ್ಸ್ ಮಾಡಿ 10 ml ಹಾಕೊಂಡಿರೋದು. ಈ 90 ml ನಾವು ನಾರ್ಮಲ್ ಪೆಟ್ರೋಲ್ ಹಾಕೋಬೇಕು. ಸೊ ಅಲ್ಲಿಗೆ 100 ml ಆಗುತ್ತೆ. ಸೊ ಈಗ 100 ml ಹಾಕೊಂಡಿದ್ದೀವಿ, ನೋಡ್ಬೋದು ನೀವು. ಇದಾದ್ಮೇಲೆ ನಾವು 10 to 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು ರಿಸಲ್ಟ್ ನೋಡೋಕ್ಕೆ. 25 ಮಿನಿಟ್ಸ್ ನಂತರ 22 ml ಅಷ್ಟು ಇನ್ಕ್ರೀಸ್ ಆಗಿದೆ. ಇದರಲ್ಲಿ ನಾವು 10 ml ಫುಡ್ ಕಲರ್ ಮತ್ತು ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಿ ಹಾಕಿದ್ವಿ, ಓಕೆನಾ? ಅಲ್ಲಿಗೆ ನಾವು 22 ml ಅಲ್ಲಿ 10 ಮೈನಸ್ ಮಾಡಿದ್ರೆ ಅಲ್ಲಿಗೆ 12 ml ಅಷ್ಟು ಎಥನಾಲ್ ಇದೆ ಅಂತ ಬರುತ್ತೆ. ಬಟ್ ಇದಿನ್ನೂ ಫ್ಲಕ್ಚುಯೇಟ್ ಆಗ್ತಾ ಇದೆ, ಇನ್ನೂ ಟೈಮ್ ಕೊಟ್ಟರೆ ಇನ್ನೂ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಅಲ್ಲಿಗೆ 20% ಅಷ್ಟು ಎಥನಾಲ್ ಇದೆ ಅಂತ ಕನ್ಫರ್ಮ್ ಆಯಿತು ನಾರ್ಮಲ್ ಪೆಟ್ರೋಲಲ್ಲಿ. ಸೊ ನೆಕ್ಸ್ಟ್ ಯಾವುದು ಅಂದರೆ XP95. ಇನ್ನೊಂದೇನು ಅಂದರೆ ನಾರ್ಮಲ್ ಪೆಟ್ರೋಲ್ ಮೇಲೆ ಬೇರೆ ಸ್ಮೆಲ್ ಬರುತ್ತೆ, XP95 ಬೇರೆ ಸ್ಮೆಲ್ ಬರುತ್ತೆ, XP100 ಬೇರೆ ಸ್ಮೆಲ್ ಬರುತ್ತೆ. ಸೊ ನಾರ್ಮಲ್ ನಾವು ಯೂಶ್ವಲಿ ಸ್ಮೆಲ್ ಮಾಡಿರೋ ಜಾಸ್ತಿ ಪೆಟ್ರೋಲ್ ಯಾವುದು ಅಂದರೆ ನಾರ್ಮಲ್ ಪೆಟ್ರೋಲ್ ಅಲ್ವಾ, ಸ್ವಲ್ಪ ಗಮ್ ಅಂತ ಇರುತ್ತೆ. ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗುತ್ತೆ, ನನಗೂ ಸಹ ಅದು ಇಷ್ಟ ಆಗುತ್ತೆ. ಮತ್ತು ಇದು XP95 ನಾರ್ಮಲ್ ಥರ ಸ್ಮೆಲ್ ಬರೋಲ್ಲ, ಸ್ವಲ್ಪ ಕೆರೋಸಿನ್ ಸ್ಮೆಲ್ ಬರುತ್ತೆ. ಇನ್ನು XP100 ಅಂತೂ ನಿಜ ಪೆಟ್ರೋಲ್ ಸ್ಮೆಲ್ಲೇ ಬರೋಲ್ಲ, ನಾರ್ಮಲ್ ಪೆಟ್ರೋಲ್ ಸ್ಮೆಲ್ ಅಂತೂ ಬರೋದೇ ಇಲ್ಲ, ಫುಲ್ ಕೆರೋಸಿನು. ಈಗ XP95 ನೋಡೋಣ. ಫಸ್ಟ್ ಡಿಸ್ಟಿಲ್ ವಾಟರ್ ಹಾಕೋಬೇಕಲ್ಲ. 10 ml ಆಯ್ತಾನೆ. ಇಷ್ಟು ಚೆಲ್ಬಿಟ್ಟೆ ಬಾಸು. ಸಾಕಲ್ಲ. ಸೊ ನೋಡ್ಬೋದು ನೀವು, ಇದರಲ್ಲಿ ನಾರ್ಮಲ್ 10 ml ಹಾಕೊಂಡಿದ್ದೀವಿ, ಡಿಸ್ಟಿಲ್ ವಾಟರ್ ಪ್ಲಸ್ ಫುಡ್ ಕಲರ್ ಮಿಕ್ಸ್ ಮಾಡಿ. ಈ 90 ml XP95 ಆಗ್ತಾ ಇರೋದು. ಆಯ್ತಾ ಈಗ? ಸೊ ನೋಡ್ಬೋದು ಇಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇನ್ನು 10 to 20 ಮಿನಿಟ್ಸ್ ವೆಯ್ಟ್ ಮಾಡೋಣ, ಇನ್ನು ಎಷ್ಟು ml ಎಷ್ಟು ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಇದರಲ್ಲಿ ಎಷ್ಟು ಎಥನಾಲ್ ಸಿಗುತ್ತೆ ನೋಡೋಣ. ಮತ್ತು ಇನ್ನೊಂದೇನೆಂದರೆ ಬಾಸು, ಫುಡ್ ಕಲರ್ನ ಬ್ಯಾನ್ ಮಾಡಿದೆ ಒಳ್ಳೇದಾಯಿತು. ಯಾಕಂದರೆ ಈ ಲಿಕ್ವಿಡ್ ಫುಡ್ ಕಲರ್ ನಾವು ತಂದಿರೋದು ಇದೇ ಈ ಪಾರ್ಟಿ ಪ್ರಿಂಟ್ ಆಗಿದೆ. ಇನ್ನು ಅನ್ರಿಜಿಸ್ಟರ್ದು ಫುಡ್ ಕಲರ್ ಇನ್ನೂ ಯೂಸ್ ಮಾಡೋಕ್ಕೆ ಬಿಟ್ಟಿದ್ರೆ ಹೆಂಗೆ ನಮ್ಮ ಹೆಲ್ತು ಕೆಡ್ತಿತ್ತೇಳಿ. ಇದನ್ನು ಸಹ ಇನ್ನೂ ಉಪಯೋಗಿಸ್ತಾ ಇದ್ದಾರೆ ಈ ಬೇಕ್ರೀಸ್ಗಳಲ್ಲಿ, ಸ್ವೀಟ್ಸು. ಇನ್ಯಾವ್ಯಾವ ಫುಡ್ಗೆ ಯೂಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ, ಬಟ್ ಕೇಕ್ಸ್ ಮತ್ತು ಪೇಸ್ಟ್ರೀಸ್, ಕೇಕು ಮತ್ತು ಸ್ವೀಟ್ಸ್ಗೆ ಯೂಸ್ ಮಾಡ್ತಿದ್ದಾರೆ, ಅದಂತೂ ಪಕ್ಕ.
ನನ್ನ ಕೈ ಈ ಥರ ಪ್ರಿಂಟ್ ಆಗಿದೆ. ಇನ್ನು ಡೈಲಿ ತಿಂತಾರಲ್ಲ ಕೇಕು ಮತ್ತು ಸ್ವೀಟ್ಸ್ನೆಲ್ಲ, ಇನ್ನು ಅವ್ರು ಎಲ್ಲಿ ಹೆಂಗಿರ್ಬೋದು ಹೇಳಿ. ಸ್ವಲ್ಪ ತಿನ್ನಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತಿನ್ನಿ ಆಯಿತಾ. ಫುಡ್ ಕಲರು ಸ್ವಲ್ಪ ಡೇಂಜರೇ. ಇದು XP95 ಟೈಮ್ ನಿಜ ತುಂಬಾ ಕಿಲ್ ಮಾಡ್ತಾಯಿದೆ. ಆಲ್ರೆಡಿ 40 ನಿಮಿಷ ವೆಯ್ಟ್ ಮಾಡಿದ್ದೀನಿ, ಇನ್ನೂ ಫ್ಲೆಕ್ಚುಯೇಟ್ ಆಗ್ತಾನೇ ಇದೆ. ಇದು ನೋಡ್ಬೋದು ನೀವು. ಇದು ಇನ್ನೂ ಬಿಟ್ಟರೆ ಇನ್ನೂ ಫ್ಲೆಕ್ಚುಯೇಟ್ ಆಗುತ್ತೆ. ಆಲ್ರೆಡಿ 5 ml ಜಾಸ್ತಿ ಆಗಿದೆ. 15 ml ನೀವು ನೋಡ್ಬೋದು. ನೀವು ಇಲ್ಲಿ 15 ml ಇದೆ. 10 ml ನಾವು ಮೈನಸ್ ಮಾಡಬೇಕು, ಯಾಕಂದರೆ ಡಿಸ್ಟಿಲ್ ವಾಟರ್ ಮತ್ತು ಫುಡ್ ಕಲರ್ ಹಾಕಿದ್ವಲ್ಲ 10 ml ಅಷ್ಟು, ಅದು ಮೈನಸ್ ಮಾಡಬೇಕು. 5 ml ಜಾಸ್ತಿ ಆಗಿದೆ. ಇನ್ನೊಂದೇನೆಂದರೆ ಇಲ್ಲಿ ನೋಡ್ಬೋದು ನೀವು, ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ. ಈ ಕಲರ್ಗೂ ಲೈಟ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಇದರಲ್ಲಿ ಯಾಕೆ ಟ್ರಾನ್ಸ್ಪರೆಂಟ್ ಕಾಣಿಸ್ತು ಅಂದರೆ ಇದು ಆಕ್ಟೇನ್ ಜಾಸ್ತಿ ಇದೆ XP95ಲಿ. ನಾರ್ಮಲ್ಗೆ ಕಂಪೇರ್ ಮಾಡಿಕೊಂಡ್ರೆ ನಾರ್ಮಲಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕೆ ಅದು ಟ್ರಾನ್ಸ್ಪರೆಂಟ್ ಕಾಣಿಸ್ಲಿಲ್ಲ. 1 ಅವರ್ ಆದಮೇಲೆ 26 ml ಅಷ್ಟು ಇನ್ಕ್ರೀಸ್ ಆಗಿದೆ. ಆಗಿದ್ರೆ 26 - 10 ಆದರೆ 16 ml ಆಯಿತು. ಸೊ ಅಲ್ಲಿಗೆ XP95ಲೂ 20% ಅಷ್ಟು ಎಥನಾಲ್ ಇದೆ. ನಾರ್ಮಲ್ ಆಯಿತು, XP95 ಆಯಿತು, ಫೈನಲಿ XP100. ಇನ್ಫಾರ್ಮೇಷನ್ ಪ್ರಕಾರ ಇದರಲ್ಲಿ 1% ಅಷ್ಟು ಎಥನಾಲ್ ಇಲ್ಲ ಅಂತ ಇದೆ. ನೋಡೋಣ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ. ಶೇಕ್ ಬಾಡ. ಸೊ ಇದಕ್ಕೂ ನಾರ್ಮಲ್ ಪ್ರೋಸೆಸ್ಸು. 10 ml ಡಿಸ್ಟಿಲ್ ವಾಟರ್ ಮತ್ತು ಫುಡ್ ಕಲರು, ಇನ್ನು 90 ml XP100 ಪೆಟ್ರೋಲ್ ಹಾಕ್ತಾಯಿದ್ದೀವಿ. ಏನು ಕಲರ್ ಇದು, ಪ್ಯೂರ್ ಕಲರ್ ಅನ್ಸುತ್ತೆ. ನೀವು ಇಲ್ಲಿ XP100 ಕಲರ್ ಹೆಂಗಿದೆ, XP95 ಕಲರ್ ಹೆಂಗಿದೆ, ನಾರ್ಮಲ್ ಪೆಟ್ರೋಲ್ದು ಕಲರ್ ಹೆಂಗಿದೆ ಅಂತ ಮತ್ತು ಇದರಲ್ಲೇ ಗೊತ್ತಾಗುತ್ತೆ ಯಾವುದು ಪ್ಯೂರಿಫೈ ಪೆಟ್ರೋಲ್ ಅಂತ. ಮತ್ತು ಇನ್ನೊಂದೇನು ಅಂದರೆ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ XP100 ಪೆಟ್ರೋಲು ಬೆಂಗಳೂರಲ್ಲಿ ಜಾಸ್ತಿ ಪೆಟ್ರೋಲ್ ಬಂಕ್ಸಲ್ಲಿ ಸಿಗೋಲ್ಲ. ಬರೀ 4-5 ಪೆಟ್ರೋಲ್ ಬಂಕ್ಸಲ್ಲಿ ಮಾತ್ರ ಸಿಗೋದು. ನಾನು ತಂದಿದ್ದೆ BTM ಲೇಔಟಿಂದ, ಯಾಕಂದರೆ ಇದು ಗುಜರಾತಿಂದ ಬರೋದಂತೆ. ಅದಕ್ಕೆ ಇದು ಕಮ್ಮಿ ಸಪ್ಲೈ ಮತ್ತು ಇದು ಯಾವುದೇ ಮಿಕ್ಸಿಂಗ್ ಇರಲ್ಲ, ಪ್ಯೂರ್ ಪೆಟ್ರೋಲ್ ಆಗಿರುತ್ತೆ. ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಏನಂದರೆ 20% ಎಥನಾಲು ಪೆಟ್ರೋಲ್ ಜೊತೆ ಬ್ಲೆಂಡ್ ಆಗಬೇಕು ಅಂತ ಇದೆ. ಸೊ ನಾವು ಹಾಕಿದ್ದು 10 ml ಡಿಸ್ಟಿಲ್ ವಾಟರ್ ಮತ್ತು ಫುಡ್ ಕಲರ್ ಅಲ್ವಾ. ಅದಾದಮೇಲೆ ಮಿಕ್ಕಿದ 90 ml ಪೆಟ್ರೋಲ್ ಹಾಕಿದ್ವಿ ಅಲ್ವಾ. ಇಲ್ಲಿ ನೋಡ್ಬೋದು ನೀವು 10 ml ಮತ್ತು 11 mlಗೆ ಮಧ್ಯದಲ್ಲಿ ಬಂದಿದೆ, ಸೆಂಟರ್ ಪಾರ್ಟ್ಗೆ ಬಂದಿದೆ. ಮೀನ್ಸ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ. 0.1% ಅಷ್ಟು ಎಥನಾಲ್ ಇದೆ. ನಾರ್ಮಲಲ್ಲೂ XP95ಲಿ ಎಷ್ಟು ಎಥನಾಲ್ ಇದೆ ಅಂತ ಗೊತ್ತಾಯಿತು, 20%. ಈ XP100ಅಲ್ಲಿ 0.10% ಅಷ್ಟು ಎಥನಾಲ್ ಇದೆ. ಓಕೆನಾ. ಮತ್ತು ಇನ್ನೊಂದೇನೆಂದರೆ, ನಾವು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಪಕ್ಕ ಆ್ಯಕ್ಯುರೇಟಾಗಿ ರಿಸಲ್ಟ್ ಸಿಗೋಲ್ಲ. ಹಾಗಂತ ಫೇಕು ಅಲ್ಲ. ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾ ಇದೆ. ಅಂದಂಗೆ ಬರೋದ ಬಾಸು ನೆಕ್ಸ್ಟ್ ಒಂದು ಹೊಸ ಕಂಟೆಂಟ್ ಜೊತೆ ಸಿಗುವ. ಪಾರ್ಟ್ 2 ಮಾಡಿ ವೇಟಿಂಗ್ ಫಾರ್ ಪಾರ್ಟ್ 2 ಅಂತ ಕಮೆಂಟ್ ಹಾಕಿದ್ರು.